ಎಲ್ಲರಿಗೂ ನಮಸ್ಕಾರ. ಶಂಭುಲಿಂಗನ ವ್ರತವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವ್ರತವನ್ನು ನಾವು ಇಂಥದ್ದೇ ಸಮಯದಲ್ಲಿ ಮಾಡಬೇಕು ಅಂತೇನಿಲ್ಲ. ಇದನ್ನು ಅಧಿಕ ಮಾಸದಲ್ಲಾದರೂ ಮಾಡ್ತಾರೆ, ಶ್ರಾವಣ ಮಾಸದಲ್ಲಾದ್ರೂ ಮಾಡ್ತಾರೆ. ಅವರಿಗೆ ಮನಸ್ಸಲ್ಲಿ ಯಾವಾಗ ಸಂಕಲ್ಪ ಮಾಡ್ಕೊಳ್ತಾರೆ ಈ ವ್ರತವನ್ನು ಮಾಡಬೇಕು ಅಂತ, ಆ ಒಂದು ಸಮಯದಲ್ಲಿ ಈ ಒಂದು ವ್ರತವನ್ನು ಮಾಡ್ತಾರೆ. ನಾನು ಇದನ್ನು ಮಹಾಶಿವರಾತ್ರಿ ದಿನ ಒಂದು ದಿನದ ಮಟ್ಟಿಗೆ ಈ ಒಂದು ವ್ರತವನ್ನು ಮಾಡ್ತೀನಿ. ಬೆಳಗ್ಗೆ ಬೇಗನೆ ಎದ್ದು ಮಡಿಯನ್ನು ಉಟ್ಟು ಸಾಯಂಕಾಲದವರೆಗೂ ಉಪವಾಸ ಇರಬೇಕು. ಅಲ್ಲಿಯವರೆಗೆ ಒಂದು ತಯಾರಿನ ಮಾಡಿಕೊಳ್ಬೇಕು. ಮೊದಲಿಗೆ ನಾನು ಆಕಳ ಒಂದು ತುಪ್ಪವನ್ನು ಮಾಡ್ಕೊಳ್ತೀನಿ. ಇದಕ್ಕೆ ಯಾವುದೇ ರೀತಿ ಉಪ್ಪನ್ನು ಸೇರಿಸಬಾರ್ದು. ಇದು ಪ್ರಸಾದವನ್ನು ನಾವು ರೆಡಿ ಮಾಡ್ಕೊಳ್ಬೇಕು ಅಂದರೆ ಈ ತುಪ್ಪವನ್ನು ರೆಡಿ ಮಾಡ್ಕೊಳ್ಬೇಕು. ಆ ಒಂದು ನೈವೇದ್ಯಕ್ಕೆ ಬೇಕಾಗುವಂತಹ ಪ್ರಸಾದವನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ 3/4 kg ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ನೀರನ್ನು ಮಾತ್ರ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಬೇಕು. ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಉಪ್ಪನ್ನು ಆಗಲಿ ಸೇರಿಸಬಾರ್ದು. ಈ ರೀತಿ ನಾವು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡಾದ್ಮೇಲೆ ಚಪಾತಿನ ಲಟ್ಟಿಸಿ ನಾವು ಚೆನ್ನಾಗಿ ಚಪಾತಿಯನ್ನು ಎರಡೂ ಕಡೆಯೂ ಬೇಯಿಸ್ಕೊಂಡು ಎಲ್ಲವನ್ನು ನಾವು ಚಪಾತಿನ ರೆಡಿ ಮಾಡ್ಕೊಳ್ಬೇಕು. ಆ ಒಂದು ಚಪಾತಿನ ನಾವು ಕೂಡ ಮಡಿಯಿಂದನೇ ಮಾಡಬೇಕು. ವ್ರತವನ್ನು ಮಾಡುವಂಥವರು ಉಪ್ಪನ್ನಾಗಲಿ ಕಸಬರಿಗೆಯನ್ನಾಗಲಿ ಮುಟ್ಟಬಾರ್ದು. ಅದಕ್ಕೆ ಈ ಒಂದು ವ್ರತವನ್ನು ಮಾಡುವಾಗ ನಿಮಗೆ ಸಹಾಯವಾಗುವಂತಹ ಯಾರನ್ನಾದ್ರೂ ನೀವು ಕರೆಸ್ಕೊಳ್ಬೇಕು. ಅಥವಾ ಮನೆಯಲ್ಲೇ ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ಪರವಾಗಿಲ್ಲ, ನೀವು ಆಗ ಕೂಡ ನೀವು ವ್ರತವನ್ನು ಮಾಡಬಹುದು. ಈ ರೀತಿ ಚಪಾತಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಇವುಗಳನ್ನೆಲ್ಲ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಅಥವಾ ಕೈಯಿಂದನೇ ಈ ರೀತಿ ಸಣ್ಣ ತುಣುಕುಗಳಾಗಿ ನಾವು ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡಾದಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಆಗ ಗ್ರೈಂಡ್ ಮಾಡ್ಕೊಳ್ಬೇಕಂದ್ರೆ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಅದು ನಿಮಗೆ ಯಾವ ಹದದಲ್ಲಿ ಸಣ್ಣಗಾಗಬೇಕು ಅಂತ ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಾದಮೇಲೆ ನೀವು ಅದಕ್ಕೆ ಆ ಒಂದು ಅಳತೆಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಗ್ರೈಂಡ್ ಮಾಡಿಕೊಂಡಾಗ ಈ ರೀತಿ ತರ್ತರೆಯಾಗಿ ಆಗುತ್ತಲ್ವ, ಇದೇ ಗುಳಪಪ್ಪಡಿ ಅಂತ ಹೇಳ್ತಾರೆ. ಆ ಒಂದು ಗುಳಪಪ್ಪಡಿಗೆ ನೀವು ರೆಡಿ ಮಾಡ್ಕೊಂಡಿರುವಂತಹ ಆಕಳ ತುಪ್ಪವನ್ನು ಸೇರಿಸಿ ನೈವೇದ್ಯಕ್ಕೆ ಬೇಕಾಗುವಂತಹ ಪ್ರಸಾದವನ್ನು ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ದಿನದ ಮಟ್ಟಿಗೆ ಪೂಜೆಯನ್ನು ಮಾಡ್ತೀನಿ ಅಂದರೂ ಕೂಡ ನಾನಿಲ್ಲಿ ಈ ಒಂದು ಪ್ರಸಾದವನ್ನು 6 ಸಮಭಾಗಗಳಾಗಿ ಮಾಡ್ತೀನಿ. ಯಾಕೆಂದರೆ ಇವತ್ತಿನ ದಿವಸ ಮಾಡೋದಕ್ಕೆ ಬೇಕಾಗಿರುವಂತಹ ನೈವೇದ್ಯಕ್ಕೆ ಬೇಕಾಗುವಂತಹ ಪ್ರಸಾದ ಅಲ್ಲದೆ ನಾನು ಮಾರನೇ ದಿನ ಲಿಂಗವನ್ನು ಪವಿತ್ರವಾದಂತಹ ಜಲದಲ್ಲಿ ನಾನು ಅದನ್ನು ಬಿಡಬೇಕು ಅಂದಾಗಲೂ ಕೂಡ ನಾನು ನೈವೇದ್ಯನ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ 2 ದಿನಕ್ಕಾಗುವಷ್ಟನ್ನು ಒಂದೇ ಸಲಕ್ಕೆ ನಾನು ಪ್ರಸಾದವನ್ನು ರೆಡಿ ಮಾಡಿಕೊಂಡು ನಾಳೆ ಇದನ್ನು ತೆಗೆದಿಟ್ಕೊಳ್ತೀನಿ. ಈ ರೀತಿ ಪ್ರಸಾದನ ರೆಡಿ ಮಾಡ್ಕೊಂಡಾದಮೇಲೆ ಸೂರ್ಯಾಸ್ತ ಆಗುತ್ತಲ್ವ, ಸೂರ್ಯಾಸ್ತ ಆದ ನಂತರ ನೀವು ಪೂಜೆಯನ್ನು ಮಾಡೋದಕ್ಕೆ ತಯಾರಿನ ಮಾಡ್ಕೊಳ್ಬೇಕು. ಅಂದರೆ ಲಿಂಗಗಳನ್ನು ರೆಡಿ ಮಾಡ್ಕೊಳ್ಬೇಕು. ನೀವು ಮತ್ತೆ ಸಾಯಂಕಾಲ ತಲೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಗಳನ್ನು ಹಾಕ್ಕೊಂಡು ನೀವು ಹುತ್ತದ ಮಣ್ಣಿನಿಂದ ಲಿಂಗಗಳನ್ನು ರೆಡಿ ಮಾಡ್ಕೊಳ್ಬೇಕು. ಆ ಒಂದು ಹುತ್ತದ ಮಣ್ಣಿಗೆ ಪಂಚಾಮೃತಗಳನ್ನು ಹಾಕ್ಕೊಳ್ಬೇಕು. ಅಂದರೆ ತುಪ್ಪ, ಜೇನುತುಪ್ಪ, ಹಾಗೆ ಹಾಲು ಮತ್ತು ನೀರು, ಇವೆಲ್ಲವನ್ನು ಹಾಗೆ ಗೋಮೂತ್ರ ಎಲ್ಲವನ್ನು ಸೇರಿಸ್ಕೊಂಡು ನೀಟಾಗಿ ಅದನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ಮಣ್ಣನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಈ ರೀತಿ ನಾನು 16 ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೀನಿ. ಈ ಒಂದು ಹುತ್ತದ ಮಣ್ಣಿನ ವಿಶೇಷತೆ ಏನು ಅಂತಂದರೆ, ಹುತ್ತದ ಮಣ್ಣಲ್ಲಿ ಯಾವುದೇ ರೀತಿ ಕಲ್ಲಿರೋದಿಲ್ಲ, ಕಸ ಕಡ್ಡಿ ಏನೂ ಇರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸುತ್ತೋ ಆ ರೀತಿಯಲ್ಲಿ ಲಿಂಗಗಳನ್ನು ರೆಡಿ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂತಹ ಕಲೆಗೆ ಅನುಗುಣವಾಗಿ ನೀವು ಲಿಂಗಗಳನ್ನು ನೀವು ಈ ರೀತಿ ರೆಡಿ ಮಾಡ್ಕೋಬೇಕು. 16 ಲಿಂಗಗಳನ್ನು ರೆಡಿ ಮಾಡಿಕೊಂಡು ಆ ಲಿಂಗಗಳನ್ನು ನೀವು ಪೂಜೆ ಮಾಡಬೇಕು. ಈ ರೀತಿ ಹುತ್ತದ ಮಣ್ಣನ್ನು ನೀವು ಸ್ನಾನ ಮಾಡಿ ಮಡಿಬಟ್ಟೆಗಳನ್ನು ಹಾಕ್ಕೊಂಡೇ ಬೆಳಗಿನ ಜಾವ ನೀವು ಹುತ್ತದ ಮಣ್ಣನ್ನು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿರಬೇಕು.
ಈ ರೀತಿ ಲಿಂಗಗಳನ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಪೂಜೆಯನ್ನು ಮಾ ಸಾಯಂಕಾಲನೇ ಮಾಡಬೇಕು. ಈ ರೀತಿ ನಾನು ಇವಾಗ ಲಿಂಗಗಳನ್ನೆಲ್ಲ ರೆಡಿ ಮಾಡಿಕೊಂಡೆ. ಇದಾದ ಮೇಲೆ ಲಿಂಗಗಳಿಗೆ ಬೇಕಾದಂತಹ ಪೂಜೆಯನ್ನು ನಾನು ಮಾಡ್ಕೊಳ್ತೀನಿ. ಇವಾಗ ಜಗಲಿ ಕಟ್ಟೆ ಮೇಲೆ ನಾನು ಲಿಂಗಗಳನ್ನೆಲ್ಲ ಇಟ್ಟು ಅದಕ್ಕೆ ನಾನು ಪೂಜೆನ ಮಾಡಬೇಕು. ನೀವು ಈ ಒಂದೊಂದು ಲಿಂಗಗಳಿಗೆ 16 ಅಕ್ಷತೆಗಳನ್ನು ಹಾಕಿ, ಹಾಗೆಯೇ ಒಂದೊಂದು ಲಿಂಗಕ್ಕೆ 16 ಬಿಲ್ವ ಪತ್ರೆಗಳನ್ನು ಏರಿಸಿ ನಿಮ್ಮ ಭಕ್ತಿಗನುಗುಣವಾಗಿ ನೀವು ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡ್ತಾ ಅವುಗಳಿಗೆ ಪೂಜೆಯನ್ನು ಮಾಡಬಹುದು. ಈ ಒಂದು ಶಂಭುಲಿಂಗಕ್ಕೆ ಜಾಸ್ತಿ ಅಂತಂದರೆ ತುಂಬೆ ಹೂವು ಅಂದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಮೇನ್ ಅಂತಂದರೆ ಇದಕ್ಕೆ ಬಿಲ್ಪತ್ರೆನೇ ಶ್ರೇಷ್ಠ. ಹಾಗಾಗಿ 108 ಬಿಲ್ವ ಪತ್ರೆಗಳನ್ನು ನೀವು ಈ ಒಂದು ಲಿಂಗಕ್ಕೆ ಸಮರ್ಪಣೆ ಮಾಡಬೇಕಾಗುತ್ತೆ. ಈ ರೀತಿ ಪೂಜೆಯನ್ನು ನೀವು ಬೆಳಗ್ಗಿಂದ ನೀವು ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ವಾ, ಬೆಳಗ್ಗಿಂದನೂ ನೀವು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪಿಸ್ತಾನೇ ಇರಬೇಕು. ದಿನಕ್ಕೆ ಏನಿಲ್ಲ ಅಂದರೂ ನೀವು 108 ಸಾರೇನಾದ್ರೂ ಜಪ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಸಾಧ್ಯ ಆದರೆ 500, ಇಲ್ಲ ಅಂದರೆ 5000ವರೆಗೂ ನೀವು ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪಿಸ್ತಾ ಇರಬೇಕು. ಈ ರೀತಿ ಮಾಡ್ತಾ ನೀವು ಯಾವುದೇ ಒಂದು ಸಂಕಲ್ಪವನ್ನು ಮನಸ್ಸಲ್ಲಿ ಮಾಡ್ಕೊಳ್ತಾ ಇದ್ದರೆ ಈ ಒಂದು ಪೂಜೆಯ ಫಲ ನಿಮಗೆ ಬೇಗನೆ ಲಭಿಸುತ್ತೆ. ನಾನಂತೂ ಇದನ್ನು ಮದುವೆ ಆದಾಗಿನಿಂದ ಈ ಒಂದು ಪೂಜೆಯನ್ನು ಮಾಡ್ಕೊಳ್ತಾ ಬಂದಿದ್ದೀನಿ. ನಾನು ಪ್ರತಿ ವರ್ಷ ಏನೇನು ಸಂಕಲ್ಪ ಮಾಡ್ಕೊಂಡಿರ್ತೀನೋ ಅದೆಲ್ಲವೂ ನನಗೆ ಈಡೇರಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮಗೆ ಸಾಧ್ಯ ಆಯಿತು ಆದರೆ ನೀವು ಈ ವ್ರತವನ್ನು ಕೈಗೊಂಡು ನೀವು ಕೂಡ ಯಾವುದಾದ್ರೂ ಒಂದು ಸಂಕಲ್ಪ ಏನಾದರೂ ನೀವು ಮಾಡ್ಕೊಂಡಿದ್ರೆ ಆ ಒಂದು ಸಂಕಲ್ಪವನ್ನು ಈಡೇರಿಸು ಅಂತ ಹೇಳಿ ಶಂಭುಲಿಂಗನ ಪೂಜೆಯನ್ನು ಮಾಡಿದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಫಲ ಲಭಿಸುತ್ತೆ. ನಾನು ಪೂಜೆ ಎಲ್ಲ ಮುಗಿದಾದ ಮೇಲೆ ಪ್ರಸಾದಕ್ಕೆ ಅಂತ ಹೇಳಿ ತೆಗೆದಿಟ್ಟಿರೋ ಅಂಥದ್ದನ್ನು ನೈವೇದ್ಯನ ಮಾಡ್ಕೊಳ್ತೀನಿ. ಈ ಒಂದು ಪ್ರಸಾದವನ್ನು ನಾವು ಏನು ಮಾಡಬೇಕು ಅಂದರೆ ಒಂದು ಭಾಗವನ್ನು ಪ್ರಸಾದ ರೂಪದಲ್ಲಿ ಮನೆಯವರೆಲ್ಲರಿಗೂ ಕೊಡಬೇಕು, 2ನೇ ಭಾಗವನ್ನು ಆಕಳಿಗೆ ಕೊಡಬೇಕು, 3ನೆಯ ಭಾಗವನ್ನು ವ್ರತವನ್ನು ಮಾಡುವಂಥವರು ಸೇವನೆಯನ್ನು ಮಾಡಬೇಕು. ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಂಡಾದಮೇಲೆ ನೀವು ಆಕಳಿನ ಪೂಜೆಯನ್ನು ಮಾಡಬೇಕು. ಹಿಂದೂ ಧರ್ಮಗಳ ಪ್ರಕಾರ ಆಕಳಲ್ಲಿ 32 ಕೋಟಿ ದೇವಾನುದೇವತೆಗಳು ವಾಸಿಸ್ತಾ ಇರ್ತಾರಂತೆ. ಹಾಗಾಗಿ ಆಕಳು ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾ ಶ್ರೇಷ್ಠವಾದಂತಹ ಸ್ಥಾನ ಇದೆ ಆಕಳಿಗೆ. ಹಾಗಾಗಿ ನಮ್ಮ ಒಂದು ಎಲ್ಲ ಶುಭ ಕಾರ್ಯಗಳಲ್ಲೂ ಕೂಡ ಆಕಳನ್ನು ನಾವು ಪೂಜೆ ಮಾಡ್ತೀವಿ. ಹಾಗೆಯೇ ಆಕಳನ್ನು ಶಿವನ ವಾಹನ ನಂದಿಯ ಸ್ವರೂಪವಾಗಿ ಕೂಡ ನಾವು ಪೂಜೆನ ಮಾಡ್ತೇವೆ. ಆನೆಯು ಲಗ್ನ ಮಂಟಪದಲ್ಲಿ ಅತ್ತಿತ್ತ ಸುಳಿದಾಡತೊಡಗಿತು. ಕೊನೆಗೆ ಕರ್ಮ ಧರ್ಮ ಸಂಯೋಗದಿಂದ ಈ ಬ್ರಾಹ್ಮಣ ಯುವಕನ ಕೊರಳಿಗೆ ಅದು ಹೂಮಾಲೆಯನ್ನು ಹಾಕಿತು. ಎಲ್ಲರೂ ಶಂಭೋ ಹರ ಹರ ಮಹಾದೇವ ಎಂದು ಘನ ಗಂಭೀರವಾಗಿ ಗರ್ಜಿಸಿದರು. ತಾನು ಪಣ ತೊಟ್ಟಂತೆ ಅರಸನು ತನ್ನ ಮಗಳನ್ನು ಆ ದರಿದ್ರ ಬ್ರಾಹ್ಮಣನಿಗೆ ಧಾರೆ ಎರೆದು ಕೊಟ್ಟನು. ಅಲ್ಲದೆ ತನಗೆ ಗಂಡು ಮಕ್ಕಳಿಲ್ಲದ ಮೂಲಕ ತನ್ನ ತರುವಾಯ ಅಳಿಯನನ್ನು ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಿಯನ್ನಾಗಿಯೂ ಮಾಡಿದನು. ಮುಂದೊಂದು ದಿನ ಆ ಪತಿ ಪತ್ನಿಯರು ಸಂತೋಷದಿಂದ ಏಕಾಂತದಲ್ಲಿ ಕುಳಿತು ಸರಸ ಸಲ್ಲಾಪಗಳಲ್ಲಿ ತೊಡಗಿರುವಾಗ ಪತ್ನಿಯು ಪತಿಯನ್ನು ಕುರಿತು, ಮಹನೀಯರೇ, ಅದಾವ ಮಹತ್ಪುಣ್ಯದ ಫಲವಾಗಿ ಹುಟ್ಟು ಬಡವರಾದ ನಿಮಗೆ ಆ ಗರ್ಭ ಸಿರಿವಂತಳಾದ ನಾನು ದೊರೆತೆನು ಹೇಳುವುದಾಗಬೇಕು ಎಂದು ಕೇಳಿದಳು. ಆಗ ಪತಿಯು 16 ಸೋಮವಾರ ವ್ರತಾಚರಣೆಯ ಮಹಿಮೆಯನ್ನು ಅರುಹಿದನು. ಮುಂದೆ ಆ ದಂಪತಿಗಳು ಈ ಸುಖಪ್ರದ ಕಲ್ಯಾಣಪ್ರದ ಇಚ್ಛಿತ ಫಲಪ್ರದವಾದ ವ್ರತವನ್ನು ಆಚರಿಸುತ್ತಾ
ಸಕಲ ಭೋಗಗಳನ್ನು ಪಡೆದರು. ಅನಂತರ ಕೇವಲ ಮುಮುಕ್ಷುಗಳಾಗಿ ಈ ವ್ರತವನ್ನು ಆಚರಿಸಿ ಶಿವ ಸಾಯುಜ್ಯವನ್ನು ಹೊಂದಿದರು. 16 ಸೋಮವಾರಗಳ ವ್ರತ ಎಂಬ ಪುಸ್ತಕವನ್ನು ನಾವು ಓದಿ ಆದಮೇಲೆ ನಾವು ಪ್ರಸಾದವನ್ನು ಸೇವನೆ ಮಾಡಬೇಕು. ವ್ರತದ ದಿನ ನೀವು ಪ್ರಸಾದವನ್ನು ಹೊರತಾಗಿ ಸಾಯಂಕಾಲದವರೆಗೂ ಏನನ್ನೂ ಸೇವನೆ ಮಾಡಬಾರ್ದು. ಕಟ್ಟುನಿಟ್ಟಾಗಿ ಉಪವಾಸನ ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹವರು ಹಣ್ಣನ್ನು ಸೇವನೆ ಮಾಡಬಹುದು. ನಾನು ಒಂದೇ ದಿನ ವ್ರತವನ್ನು ಮಾಡಿರೋದ್ರಿಂದ ಮಾರನೇ ದಿನ ನಾನು ಲಿಂಗವನ್ನು ಪವಿತ್ರವಾದ ಜಲದಲ್ಲಿ ವಿಸರ್ಜನೆ ಮಾಡಬೇಕಾಗಿತ್ತು. ಹಾಗಾಗಿ ಲಿಂಗಗಳನ್ನು ನಾನು ಮೊದಲಿಗೆ ಪೂಜೆಯನ್ನು ಮಾಡಿ ಅದಾದಮೇಲೆ ಅವುಗಳನ್ನು ನಾನು ನೀರಿನಲ್ಲಿ ವಿಸರ್ಜನೆ ಮಾಡ್ತೀನಿ. ಅದಕ್ಕಿಂತ ಮೊದಲು ನಾವು ಲಿಂಗಗಳನ್ನು ಏನು ತೊಗೊಂಡು ಹೋಗಿರ್ತೀವಲ್ವ ಅದನ್ನು ಇಟ್ಟು ಈ ರೀತಿ ತಂಬಿಗೆನ ತುಂಬಿಟ್ಟು ನಾನು ಮೊದಲು ಪೂಜೆನ ಮಾಡ್ಕೊಳ್ತೀನಿ. ಹಾಗೆಯೇ ಆವತ್ತಿನ ದಿನ ನೀವು ಕೂಡ ಮನೆಯಲ್ಲಿ ಯಾರಾದರೂ ಸಹಾಯ ಮಾಡುವಂಥವ್ರು ಇದ್ದರೆ ಆ ಒಂದು ಲಿಂಗವನ್ನು ಕಳಿಸೋದಕ್ಕಿಂತ ಮೊದಲು ನೀವು ಅದಕ್ಕೆ ಪ್ರಸಾದದ ರೂಪದಲ್ಲಿ ಅಡುಗೆನ ಮಾಡ್ಕೊಂಡು ಬಂದಿರಬೇಕು. ಹಾಗೆಯೇ ನಿನ್ನೆ ದಿವಸ ಹೇಳಿರೋ ಹಾಗೆಯೇ ನೀವು ಕೂಡ ಇವತ್ತು 3 ಪ್ರಸಾದವನ್ನು 3 ಭಾಗಗಳಾಗಿ ಮಾಡ್ಕೊಂಡಿರಬೇಕು. ಇವತ್ತಿನ ದಿನವೂ ಅದೇ ರೀತಿಯೇ ನೀವು ಫಾಲೋ ಮಾಡಬೇಕು. ಏನು ಅಂದರೆ ಒಂದು ಭಾಗ ಪ್ರಸಾದ ರೂಪದಲ್ಲಿ ಮನೆಯವರೆಲ್ಲರಿಗೂ ಕೊಡಬೇಕು, ಮತ್ತೊಂದು ಭಾಗವನ್ನು ಆಕಳಿಗೆ ಕೊಡಬೇಕು. ಹಾಗೆ ಉಳಿದಿರೋ ಇನ್ನೊಂದು ಭಾಗವನ್ನು ನೀವು ಪ್ರಸಾದವಾಗಿ ಸ್ವೀಕರಿಸಬೇಕು. ಈ ರೀತಿ ನೀವು ಪೂಜೆಯನ್ನು ಮಾಡಿಕೊಳ್ಬೇಕು. ಈ ವ್ರತವನ್ನು ಕೆಲವೊಬ್ಬರು 16 ಸೋಮವಾರ ಮಾಡ್ತಾರೆ. ಒಂದೊಂದು ಸೋಮವಾರದಲ್ಲೂ ಕೂಡ 16 ಲಿಂಗಗಳನ್ನು ಮಾಡಿ ಇಟ್ಕೊಳ್ತಾರೆ. ಅದೇ ರೀತಿ 16 ಸೋಮವಾರ ಇದೇ ಒಂದು ಪೂಜಾ ವಿಧಾನದಿಂದ ಪೂಜೆಯನ್ನು ನೆರವೇರಿಸ್ಕೊಂಡು 17ನೆಯ ಸೋಮವಾರ ಆ ಒಂದು ಪೂಜೆಗೆ ಬೇಕಾಗಿರುವಂತಹ ನೈವೇದ್ಯ ಹಾಗೆಯೇ ಅಡುಗೆಗಳನ್ನು ಮಾಡಿಕೊಂಡು ಮನೆ ಮಂದಿ ಎಲ್ಲ ಈ ರೀತಿ ಹೊಳೆಗೋ ಅಥವಾ ನದಿಗೋ ಹೋಗಿ ಲಿಂಗವನ್ನು ವಿಸರ್ಜನೆ ಮಾಡಿ ಅಲ್ಲಿನೇ ಅವರ ಒಂದು ವ್ರತವನ್ನು ಮುಗಿಸ್ಕೊಂಡು ನೈವೇದ್ಯವನ್ನು ಸ್ವೀಕರಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟವನ್ನು ಮುಗಿಸ್ಕೊಂಡು ಬರ್ತಾರೆ. ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನವನ್ನು ಮಾಡಿಕೊಂಡ್ವಿ. ವ್ರತದ ಕೊನೆಯ ಹಂತ ಏನು ಅಂದರೆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಅವರಿಗೆ ಬಾಗಿನವನ್ನು ಕೊಡಬೇಕು. ಅಲ್ಲಿಗೆ ನಿಮ್ಮ ವ್ರತ ಮುಗಿಯುತ್ತೆ. ಈ ವ್ರತವನ್ನು ನೋಡುವಂಥವರಿಗೆ, ಕೇಳುವಂಥವರಿಗೆ ಹಾಗೆಯೇ ವ್ರತಕ್ಕೆ ಸಹಾಯ ಮಾಡುವಂಥವರಿಗೂ ಕೂಡ ವ್ರತವನ್ನು ಮಾಡಿದವರಷ್ಟೇ ಪ್ರತಿಫಲ ದೊರಕುತ್ತೆ. ನಿಮ್ಮೆಲ್ಲರಿಗೂ ಶಿವ ಆಯಸ್ಸು, ಆರೋಗ್ಯ ಹಾಗೆಯೇ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಈ ವ್ರತದ ವಿಧಿವಿಧಾನಗಳು ಎಲ್ಲರಿಗೂ ಅರ್ಥವಾಯಿತು ಅಂತ ಅಂದ್ಕೊಳ್ತೀನಿ. ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಶುಭವಾಗಲಿ.